ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ, ಇಬ್ಬರು ಮಕ್ಕಳಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ. ಮೊದಲನೇದಾಗಿ ನನ್ನ ಮಗಂದ್ರಲ್ಲಿ ಯಾವ ಥರ ಇದ್ದೆ ನಾನು ಅಂತ. ಅವನು ಹೊಟ್ಟೆನಲ್ಲಿದ್ದಾಗಂತೂ ನನಗೆ ಆ ಥರ ಏನು ಸಮಸ್ಯೆಗಳೇನು ಇರಲಿಲ್ಲ. ಏನಂದರೆ ಎಲ್ಲ ಹೆಣ್ಮಕ್ಳಿಗಾಗೋ ರೀತಿ 1 3 ತಿಂಗಳು ಮಾತ್ರ ಸ್ವಲ್ಪ ತಲೆ ಸುತ್ತೋದು, ಅದರ ಜೊತೆಗೆ ವಾಂತಿ ಆಗ್ತಿತ್ತು ಯಾವಾಗಲೂ ಅಷ್ಟೇ. ಏನಾದರೂ ನೋಡಿದ್ರೆ ಸಾಕು ತಿನ್ನೋಕ್ಕೆಲ್ಲ ಆಗ್ತಾ ಇರಲಿಲ್ಲ, ಕೆಲವೊಂದಷ್ಟು ಸ್ಮೆಲ್ಗಳು ಕೂಡ ಆಗ್ತಾ ಇರಲಿಲ್ಲ. ಇನ್ನು ನೆಕ್ಸ್ಟ್ 3 ತಿಂಗಳು ಕಳೆದ್ಮೇಲೆ ಆರಾಮ ಅನಿಸ್ಬಿಡ್ತು. ಆ ಥರ ಏನಿಲ್ಲ, ಊಟ ಎಲ್ಲ ಚೆನ್ನಾಗೇ ಸೇರ್ತಾಯಿತ್ತು. ನಾನು ಬಂದು ಆಗಿನ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಆದಷ್ಟು ಮನೆಗಳ ಕೆಲಸ ಏನಿದ್ವು ನಮ್ಮ ಮನೆ ಕೆಲಸ ನಾನು ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಇನ್ನು ಬೆಳಗ್ಗೆ ಎದ್ದು ಬೆಳಗ್ಗೆನೂ ವಾಕಿಂಗ್ ಮಾಡ್ತಾಯಿದ್ದೆ, ಸಂಜೆನೂ ವಾಕಿಂಗ್ ಮಾಡ್ತಿದ್ದೆ. ನಮ್ಮ ಹಸ್ಬೆಂಡ್ ಅಂತೂ ಬಿಡ್ತಾನೆ ಇರಲಿಲ್ಲ. ಮಲಗಿತಾವೆಲ್ಲ ಮಲಗಬಾರ್ದು, ನಿನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು, ಸಿಸೇರಿಯನ್ ಆಗಬಾರ್ದು ಅಂದ್ಬಿಟ್ಟು ನನಗಿಂತ ಜಾಸ್ತಿ ಅವ್ರ ತಲೆನಲ್ಲೇ ಇತ್ತು. ಅವ್ರ ಹತ್ರ ಯೋಚನೆ ಮಾಡಿದ್ದೆ ಒಂದು ಕಡೆ ಒಳ್ಳೇದಾಯಿತು ನನಗೆ. ಯಾಕಂದರೆ ಅವರು ಜಾಸ್ತಿ ನನಗೆ ಕೂರೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಇದೇ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದಷ್ಟು ಕೆಲಸಗಳೆಲ್ಲ ನೀನೇ ಮಾಡ್ಕೊ ಅಂತ ಬಿಟ್ಬಿಡೋರು. ಮತ್ತು ಬೆಳಗ್ಗೆ ಅವರೇ ಎಬ್ಬಿಸ್ಬಿಟ್ಟು ವಾಕಿಂಗ್ ಹೋಗು, ಆದಷ್ಟು ವಾಕಿಂಗ್ ಹೋದಷ್ಟು ಒಳ್ಳೆಯದೇ ಅಂದ್ಬಿಟ್ಟು ಕಳಿಸ್ತಿದ್ರು. ನಾನು ಈ ಥರ ಆ್ಯಕ್ಟಿವಾಗೆಲ್ಲ ಇರ್ತಿದ್ದೆ. ಮತ್ತು ಹೊಟ್ಟೆಲಿರೋ ಮಗುಗೇನು ಅಷ್ಟು ಸಮಸ್ಯೆ ಇರಲಿಲ್ವಲ್ಲ. ಡಾಕ್ಟ್ರು ಕೂಡ ಎಲ್ಲ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡ್ಬೋದು, ಮನೆ ಕೆಲಸಗಳೆಲ್ಲ ಮಾಡ್ಕೊಬೋದು, ನೀವು ತೊಂದರೆ ಇಲ್ಲ ಅಂದಿದ್ರಲ್ಲ. ಹಾಗಾಗಿ ನಾನು ಈ ಕೆಲಸಗಳನ್ನೆಲ್ಲ ನೀಟಾಗಿ ಮಾಡ್ತಾ ಬರ್ತಿದ್ದೆ, ಯಾವುದು ಮಿಸ್ ಮಾಡ್ತಿರಲಿಲ್ಲ. ಅದರ ಜೊತೆಗೆ ನಾನು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಆರೋಗ್ಯವಾದಂತಹ ಆಹಾರ ಪ್ರತಿಯೊಂದು ಕೂಡ ತಗೋತಾ ಬರ್ತಿದ್ದೆ. ಯಾಕಂದರೆ ನಮಗೆ ನಾವು ಒಬ್ಬರಿದ್ದಾಗ ಒಂಥರ, ಬಟ್ ಮಗು ಹೊಟ್ಟೆ ಒಳಗಡೆ ಇದ್ದಾಗ ಒಂಥರ ಅಲ್ವಾ. ಆಗಿನ ಟೈಮಲ್ಲಿ ಆದಷ್ಟು ಪೌಷ್ಟಿಕವಾದ ಆಹಾರಗಳನ್ನೇ ನಾವು ತಿಂತಾ ಬರಬೇಕು. ಸೊಪ್ಪು, ಹಣ್ಣು, ತರಕಾರಿ, ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ಗಳು, ಅದ್ರ ಜೊತೆಗೆ ಚಿಕನ್ನು, ಮೊಟ್ಟೆ ಇವೆಲ್ಲ ಅಷ್ಟೇ ನಾನು ತಗೊತಾ ಇದ್ದೆ. ಇನ್ನೇನು ಸಿರಪ್ಸು, ಅದ್ರ ಜೊತೆಗೆ ಈ ಕ್ಯಾಲ್ಶಿಯಂ, ಐರನ್ ಟ್ಯಾಬ್ಲೆಟ್ಗಳೆಲ್ಲ ಕೊಟ್ಟಿದ್ರು ಅಲ್ವಾ, ಎಲ್ಲದನ್ನೂ ಅಷ್ಟೇ ತಗೊಂಡು ಬರ್ತಾಯಿದ್ದೆ. ಎಲ್ಲ ಚೆನ್ನಾಗೇ ಇತ್ತು. ನಾನು ಆಗಿನ ಟೈಮಲ್ಲಿ ಸ್ವಲ್ಪ ಕೇರಿಂಗ್ ಮಾಡ್ತಾಯಿದ್ದೆ. ಮಗು ಇದೆ ಅಲ್ವಾ, ಇನ್ನು ಈಗಿನ ಟೈಮಲ್ಲಿ ಈ ಥರ ಏನಾದರೂ ಸ್ಕಿಪ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋ ಭಯಕ್ಕೆ ಟೈಮಿಗೆ ಊಟ ತಿಂಡಿ ಎಲ್ಲ ಟೈಮಿಗೆ ತಗೋತಾ ಇದ್ದೆ. ಹಾಗಾಗಿ ನಾನು ಚೆನ್ನಾಗೇ ಇತ್ತು ನಂದೊಂದು ಅದೊಂಥರ ಆ್ಯಕ್ಟಿವ್ ಲೈಫ್ ಅಂತಲೇ ಹೇಳ್ಬೋದು. ಆ ಥರ ಏನು ಪ್ರಾಬ್ಲಮ್ ಏನಿರಲಿಲ್ಲ. ಅಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಭಯ ಇರುತ್ತಲ್ವ, ಯಾವ ಥರನೋ ಏನೋ ಅಂದ್ಬಿಟ್ಟು. ಅದೊಂದು ಬಿಟ್ಟರೆ ಎಲ್ಲ ಓಕೆ. ಬಟ್ ಎಲ್ಲ ಧೈರ್ಯ ಕೊಡ್ತಾಯಿದ್ರು. ಜಾಸ್ತಿ ಈಗಿನ ಟೈಮಲ್ಲಿ ಟೆನ್ಷನ್ ಎಲ್ಲ ತಗೋಬಾರ್ದು, ಬೇರೆ ಥರ ಎಲ್ಲ ಯೋಚನೆ ಮಾಡಬಾರ್ದು, ಆದಷ್ಟು ಈ ಪ್ರೆಗ್ನೆಂಟ್ ಟೈಮಲ್ಲಿ ಧೈರ್ಯವಾಗೇ ಇರಬೇಕು ಅಂತ ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಯಲ್ಲಿ ಆಗಲಿ ಎಲ್ಲ ಸಜೆಸ್ಟ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಅವನ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ. ಹಿಂಗೋ ದೇವ್ರ ದಯ ಇದನ್ನೆಲ್ಲ ನೀಟಾಗಿ ನಾನು ಫಾಲೋ ಅಪ್ ಮಾಡ್ಕೊಬಂದಿದ್ದಕ್ಕೆ ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು. ಅದೊಂಥರ ಖುಷಿ ಕೊಡೋ ವಿಚಾರ. ಫಸ್ಟು ಟೈಮು ನನ್ನ ಕೈಗೆ ನಮ್ಮನೆ ಮುದ್ದು ಕೃಷ್ಣ ಸಿಕ್ಕಿದ್ದ, ಅದು ಫೀಲಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಡೆಲಿವರಿ ಟೈಮಲ್ಲೆಲ್ಲ ಎಷ್ಟು ನೋವಾಗಿರುತ್ತೆ. ಇನ್ನು ನಮ್ಮ ದೇಹದಲ್ಲಂತೂ ಶಕ್ತಿನೇ ಇರಲ್ಲ ಆಗಿನ ಟೈಮಲ್ಲಿ. ಆದರೆ ಕಣ್ಬಿಟ್ಟು ನೋಡಿದ ತಕ್ಷಣ ನಮ್ಮ ಎದುರುಗಡೆ ಒಂದು ಪುಟ್ಟ ಜೀವ, ಅದು ನಮ್ಮ ಮಗು ಒಂದು ಎದುರುಗಡೆ ಇದೆ ಅಂದರೆ ಆ ನೋವು ಏನೇ ಇದ್ದರೂ ಕೂಡ ಆ ಕ್ಷಣ ಮರ್ತೇ ಬಿಡ್ತೀವಿ. ಯಾಕಂದರೆ ಪುಟ್ಟ ಮಕ್ಕಳಲ್ವ, ಅದು ಹೇಳೋಕ್ಕೆ ಆಗಲ್ಲ. ಆ ಫೀಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಒಂಥರ ಖುಷಿ ಕೊಡುತ್ತೆ. ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಎಂಟ್ರಿ ಬಂತು, ಅದು ನನ್ನ ಮಗು ಅಂದ್ಬಿಟ್ಟು ಅದು ಫೀಲ್ ಹೇಳೋಕ್ಕೆ ಆಗಲ್ಲ. ಅಷ್ಟು ಮರೆಯೋಕ್ಕಾಗಲ್ಲ. ಎಲ್ಲ ಅಮ್ಮಂದಿರಿಗೂ ಹಾಗೆ ಅಲ್ಲ, ಆ 9 ತಿಂಗಳು ಹೊಟ್ಟೆನಲ್ಲೇ ಇಟ್ಕೊಂಡು ಅದಾದ ನಂತರ ಅಷ್ಟು ನೋವೆಲ್ಲ ಅನುಭವಿಸಿ ಎದುರುಗಡೆ ಒಂದು ಮಗು ಸಿಗುತ್ತಲ್ಲ, ಆ ಮಗುನ ಕೈಯಲ್ಲಿ ಎತ್ಕೋತೀವಿ ನೋಡಿ, ಆ ಫೀಲು ಆಗಿನ ಟೈಮಲ್ಲಿ ಆಗೋ ಇದಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಸೊ ಈ ಥರ ಒಂದು ಸ್ವೀಟ್ ಮೂಮೆಂಟ್ನ ನಾನು ಫಸ್ಟ್ನೇ ಪ್ರೆಗ್ನೆನ್ಸಿನಲ್ಲಿ ನೋಡಿದೆ. ತುಂಬ ಚೆನ್ನಾಗಿತ್ತು ಆ ಲೈಫು. ಅದಾದ ನಂತರ 2ನೇ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು. ಅದು ನನ್ನ ಪುಟ್ಟ ಮಗಳು. ನನಗೆ ಅದೊಂದು ಕನಸಿತ್ತು, ಮೊದಲನೇ ಗಂಡು ಮಗು ಆಯ್ತಲ್ಲ, 2ನೇದೀಗ ಆದರೂ ಮಾಡಿ ಹೆಣ್ಪಾಪು ಆದರೆ ಸಾಕು ಅಂತ. ಏನಂದರೆ ಹೆಣ್ಮಕ್ಳು ಅಂದರೆ ನನಗೆ ಅಷ್ಟು ಹುಚ್ಚಿತ್ತು. ಏನಾದರೂ ಆಗಲಿ ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಒಟ್ಟಾಗಿ ನನಗೆ ಹೆಣ್ಮಗು ಬೇಕು ಅನ್ನೋ ಒಂದು ಹಠ ಇತ್ತು. ಭಗವಂತಂದೆಯೇ 2ನೇ ಮಗು ಹೆಣ್ಮಗುನೇ ಆಯಿತು. ನಮ್ಮನೆ ಪುಟ್ಟ ಲಕ್ಷ್ಮಿ ಹುಟ್ಟಿದ್ಲು. ನನ್ನ ಮಗಳು ಹೊಟ್ಟೆಲಿದ್ದಾಗ 1 ರಿಂದ 5 ತಿಂಗಳು ತನಕ ನಾನು ಆರಾಮಾಗೇ ಇದ್ದೆ. ಅದರಲ್ಲಂತೂ ಪ್ರೆಗ್ನೆಂಟ್ ಅಂತಲೇ ಅನ್ನಿಸ್ತಿಲ್ಲ ನಿಜವಾಗ್ಲೂ. ಅಷ್ಟು ಆ್ಯಕ್ಟಿವ್ ಇತ್ತು, ಅದೇನಂತಲೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಇದು ಮಾಡ್ಕೊಂಡು ನನ್ನ ಮಗಳನ್ನ ನೋಡ್ಕೊಂಡು ಚೆನ್ನಾಗೇ ಇದ್ದೆ, ಆರಾಮ ಅನಿಸಿತ್ತು. ಆದರೆ ಇದ್ಕಿದಂಗೆ 5ನೇ ತಿಂಗಳಲ್ಲಿ ನಾನು ಸ್ಕ್ಯಾನಿಂಗ್ ಹೋದಾಗ ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತ ಬಂದುಬಿಡ್ತು. ಇದಕ್ಕಿಂದಾಗ ಒಂಥರ ಶಾಕು. ಅಯ್ಯೋ ಏನಪ್ಪ
ಮೊದಲನೇ ಪ್ರೆಗ್ನೆನ್ಸಿ ಎಲ್ಲ ಆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇದರಲ್ಲಿ ನೋಡಿದ್ರೆ ಲೋ ಲೈಯಿಂಗ್ ಪ್ಲೆಸೆಂಟ ಬೇರೆ ಬಂದುಬಿಡ್ತಲ್ಲ ಅಂದ್ಬಿಟ್ಟು ಅದೊಂದು ಟೆನ್ಷನು. ಆ ಟೆನ್ಷನ್ಗೆ ಇದ್ಕಿದಂಗೆ ನನಗೆ ಬಿ ಪಿ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಡಾಕ್ಟ್ರು ಹೇಳಿದ್ರು, ಇಲ್ಲ ಒಂದು 15ರಿಂದ 20 ದಿವಸ ನೀವು ರೆಸ್ಟು ತಗೊಳ್ಳಿ, ಅದು ಈಗಿನ ಪ್ರೆಗ್ನೆನ್ಸಿಗಳಲ್ಲಿ ಕಾಮನ್ನು. ಅದರಲ್ಲೂ ಕೆಲವೊಂದಷ್ಟು ಲೋಯಿಂಗ್ ಪ್ಲೆಸೆಂಟ ಇಷ್ಟಿಷ್ಟು ಸೆಂಟಿಮೀಟರ್ನಷ್ಟು ದೂರ ಇದ್ದರೆ ಏನು ತೊಂದರೆ ಇಲ್ಲ, ನಿಮ್ದು ಆ ರೀತಿ ಏನು ಇದಾಗಿಲ್ಲ, ಸರಿ ಹೋಗುತ್ತೆ ಅಂದಿದ್ರು. ಆವಾಗ ಸ್ವಲ್ಪ ನನಗೆ ಆರಾಮ ಅನ್ನಿಸ್ತು. ಅದಾದ ನಂತರ 7 ತಿಂಗಳಿಗೆ ಇದ್ಕಿದ್ದಂಗೆ ಕರಳು ಬೇರೆ ಸುತ್ತಿದ್ದಾಳೆ ಅಂತ ಬೇರೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದುಬಿಡ್ತು. ಕರಳಂದರೆ ಅದು ಒಂದು 3-4 ಸುತ್ತೇನಿರಲ್ಲ, ಒಂದು ಸುತ್ತು. ಬಟ್ ಆಗಿನ ಟೈಮಲ್ಲಿ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಇದು ತೊಂದರೆ ಏನಿಲ್ಲ, ಇದು ಕೂಡ ಈಗಿನ ಪ್ರೆಗ್ನೆನ್ಸಿ ಲೈಫಲ್ಲೆಲ್ಲ ಕಾಮನ್ನೇ, ಅದು ಸರಿ ಹೋಗುತ್ತೆ ಅಂದಿದ್ರು. ಅದು ಬಿಟ್ಟರೆ ಇನ್ನೆಲ್ಲ ಓಕೆನೇ. ಆದರೆ ಅವಳು ಒಂದು 7 ತಿಂಗಳು ಏನಿತ್ತು ಆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ, 7 ತಿಂಗಳು ಆದ ನಂತರ ನನಗೆ ಇದ್ಕಿದಂಗೆ ಹೊಟ್ಟೆ ನೋವು ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಅದೊಂಥರ ಓಡಾಡೋಕ್ಕೆ ಆಗ್ತಿರಲಿಲ್ಲ, ತುಂಬ ನೋವಾಗೋದು ಆಗಿನ ಟೈಮಲ್ಲಂತೂ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾನು ಯಾವುದಕ್ಕೂ ಜಾಸ್ತಿ ತಲೆಗಂತೂ ಹಾಕೊಳಕ್ಕೆ ಹೋಗಲಿಲ್ಲ. ಟೆನ್ಷನ್ ತೊಗೊಂಡ್ರೆ ಸುಮ್ಮನೆ ಬಿ ಪಿ ಅದು ಇದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಇವೆಲ್ಲ ಬೇಡ. ಆದಷ್ಟು ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡೋಣ. ಈಗಿನ ಟೈಮಲ್ಲೂ ಅಷ್ಟೇ ನನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂದ್ಬಿಟ್ಟು ಒಳ್ಳೆ ರೀತಿಯೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ. ಹೆಂಗೋ ದೇವ್ರ ದಯದಿಂದ ಇಬ್ಬರು ಮಕ್ಕಳಲ್ಲೂ ಅಷ್ಟೇ ನಾರ್ಮಲ್ ಡೆಲಿವರಿನೇ ಆಯಿತು. ಅಂದರೆ ನಾನು 3 ಸ್ಟೆಪ್ಸ್ ಅಂತೂ ತುಂಬ ಸ್ಟ್ರಿಕ್ಟಾಗಂತೂ ಫಾಲೋ ಮಾಡ್ಕೊಬಂದೆ. ಏನಂದರೆ ಮೊದಲನೇದಾಗಿ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಡಾಕ್ಟ್ರು ಹೇಗೆ ಹೇಳ್ತಾರೆ ಆ ರೀತಿ ಮಾಡ್ತಾ ಹೋಗ್ತಾಯಿದ್ದೆ. ನೆಕ್ಸ್ಟ್ ಅವ್ರು ಕೊಟ್ಟಂಥ ಮೆಡಿಸಿನ್ ಯಾವುದೇ ಆದರೂ ಅಷ್ಟೇ ತಪ್ತಿರಲಿಲ್ಲ, ಟೈಮಿಗೆ ತಗೋತಾ ಇದ್ದೆ. ಅದರ ಜೊತೆಗೆ ನಾನು ಊಟ ತಿಂಡಿ ಏನೋ ತಿನ್ನಬೇಕಲ್ಲ ಅಂತ ಬೇಕಾಬಿಟ್ಟಿ ಅಂತೂ ತಿಂತಿರಲಿಲ್ಲ. ತರಕಾರಿ ಆಗಲಿ ಸೊಪ್ಪಾಗಲಿ ಅಥವಾ ಏನೇ ಆದರೂ ಅಷ್ಟೇ ಇವನ್ನಂತೂ ನಾನು ಸ್ಕಿಪ್ ಮಾಡ್ತಾನೇ ಇರಲಿಲ್ಲ. ಯಾಕಂದರೆ ಆಗಿನ ಟೈಮಲ್ಲೆಲ್ಲ ಬ್ಲಡ್ ಕಡಿಮೆ ಆಗಬಾರ್ದು ಅಲ್ವಾ, ಡೆಲಿವರಿ ಟೈಮಲ್ಲೆಲ್ಲ ಎಷ್ಟು ಬ್ಲಡ್ ಲಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ತರಕಾರಿ, ಸೊಪ್ಪು, ಹಣ್ಣು, ಏನೇನು ನಮ್ಮ ದೇಹಕ್ಕೆ ಒಳ್ಳೆಯದು ಪೌಷ್ಟಿಕ ಆಹಾರಗಳು ಪ್ರತಿಯೊಂದು ಅಷ್ಟೇ ಅದಂತೂ ನಾನು ಸ್ಕಿಪ್ ಮಾಡ್ತಾ ಇರಲಿಲ್ಲ, ತಗೊತಾನೆ ಬರ್ತಾಯಿದ್ದೆ. ಆಮೇಲೆ ಮನಸ್ಥಿತಿನೂ ಅಷ್ಟೇ, ನಾನು ಆಗಿನ ಟೈಮಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಿದ್ದೆ. ಬಿಡು, ಬೇರೆ ಥರ ಎಲ್ಲ ಯೋಚನೆ ಮಾಡೋದು ಬೇಡ, ಸ್ವಲ್ಪ ದಿನವೇ ಅಲ್ಲ, ಇನ್ನೇನು ಮಗು ಕೈಗೆ ಬಂದುಬಿಡುತ್ತೆ, ಈಗಿನ ಟೈಮಲ್ಲೆಲ್ಲ ಬೇರೆ ಇಲ್ದಿ ಸಲ್ದಿದ್ದೆಲ್ಲ ಯೋಚನೆ ಮಾಡಬಾರ್ದು ಅಂತ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ ಅಷ್ಟೇ ಒಳ್ಳೆಯದೇ ಆಯಿತು. ಸೊ ನೋಡಿದ್ರಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರುವ ವ್ಲಾಗ್ಸಲ್ಲಿ ನಾನು ಆದಷ್ಟು ಬಾಣಂತಿಯರಿಗೆ ಬ್ರೆಸ್ಟ್ ಮಿಲ್ಕ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಚಿಕ್ಕ ಮಕ್ಕಳಿಗೆಲ್ಲ ಅಂದರೆ ಈ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಯಾವ ಥರ ಊಟ ಮಾಡಿಸ್ಬೇಕು, ಅದರಿಂದ ಅವ್ರ ವೆಯ್ಟ್ ಗೇನ್ ಹೇಗಾಗ್ತಾರೆ ಅಂದ್ಬಿಟ್ಟು ಒಂದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮುಂದಿನ ವ್ಲಾಗ್ಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.